ಸ್ಪಷ್ಟ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲುವ ಪ್ರಶ್ನೆ ಇಲ್ಲವೇ ಇಲ್ಲ. ಗ್ಯಾರಂಟಿ ಯೋಜನೆ ನಾವು ಕೊಟ್ಟಂತ ಜನರಿಗೆ ಕಮಿಟ್ಮೆಂಟ್ ಇನ್ ದಿ ಸ್ಟೇಟ್ ಇಲೆಕ್ಷನ್, ರಾಜ್ಯದ ಚುನಾವಣೆಯಲ್ಲಿ ನಾವು ಜನರಿಗೆ ಕೊಟ್ಟಂತ ವಾಗ್ದಾನ. ನಾವು ಕೊಡ್ತೇವೆ, ನೀವು ನಮಗೆ ಮತ ಹಾಕಿ ಅಂತ ಹೇಳಿದ್ದೇವೆ. ಬಿಜೆಪಿ ಅವರು ಟೀಕೆ ಮಾಡ್ತಾರಲ್ಲ, ಅದರಲ್ಲಿ ಸಿದ್ದರಾಮಯ್ಯ ಸಿಗ್ನೇಚರ್ ಇತ್ತು, ಡಿ.ಕೆ. ಶಿವಕುಮಾರ್ ಸಿಗ್ನೇಚರ್. ಹೌದು, ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ನೀವೇ ಕೊಡ್ಲಿಲ್ಲ. ಇವತ್ತು ಫಲಪ್ರದವಾಗಿ ಅದನ್ನ ಅನುಷ್ಠಾನಕ್ಕೆ ತಂದಿದ್ದೇವೆ. ಮತ್ತು ಯಾರಿಗೆ ನಾನು ನಿಮ್ಮ ಮೂಲಕ ಹೇಳಿ ಬಯಸ್ತೇನೆ, ನಿಲ್ಲಿಸುವ ಪ್ರಶ್ನೆ ಇಲ್ಲ ಬಿಡಿ. ಯಾರಿಗೆ ಅದು ಸಿಗದೇ ಇದ್ರೆ ಅವರನ್ನು ಹುಡುಕಿ ಕೊಡ್ಲಿಕ್ಕೆ ನಾವು ಗ್ಯಾರಂಟಿ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ. ಅದಕ್ಕೆ ಆಫೀಸ್ ಓಪನ್ ಆಗ್ತದೆ. ನಾನು ಅವರು ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಯಾರಿಗೆಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಅರ್ಹರಿದ್ದು ಸಿಗದೇ ಇದ್ದವರು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ, ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ ಗ್ಯಾರಂಟಿಯ ಆಫೀಸ್ ಓಪನ್ ಆಗಿರ್ತದೆ. ಅಲ್ಲಿ ನಿಮ್ಮ ಬೇಡಿಕೆಗಳನ್ನು ತಂದುಕೊಡಿ, ಇಮಿಡಿಯೇಟ್ ಆಗಿ ನಾವು ಮಾಡಿಸಿಕೊಡ್ತೇವೆ. ಅದು ನನ್ನದು ಒಂದು ಕೆಲಸ. ಐ ವಿಲ್ ಸಿ ದಟ್ ಎವ್ರಿಬಡಿ ಶುಡ್ ಗೆಟ್ ದೋಸ್ ಆರ್ ಎಲಿಜಿಬಲ್. ಎಲೆಕ್ಟ್ರಿಸಿಟಿ ಯಾರಿಗೆ ಸಿಗಲಿಲ್ಲ, ನೀವು ಬನ್ನಿ. 2,000 ಯಾರಿಗೆ ಸಿಗಲಿಲ್ಲ, ಬನ್ನಿ. 10 ಕೆಜಿ ಅಕ್ಕಿಯಲ್ಲಿ 5 ಕೆಜಿ ದುಡ್ಡು ಯಾರಿಗೆ ಸಿಗಲಿಲ್ಲ, ಅವರು ಬನ್ನಿ. ಎಂಪ್ಲಾಯ್ಮೆಂಟ್ ಇಲ್ಲದವರಿಗೆ ಉದ್ಯೋಗ ಸಿಗಲಿಕ್ಕೆ, ಅವರಿಗೆ ಸ್ಟೈಪೆಂಡ್ ಯಾರು ಸಿಗಲಿಲ್ಲ, ಅವರು ಬನ್ನಿ. ಬಸ್ಸಿನಲ್ಲಿ ಯಾವ ಕಂಡಕ್ಟರ್ ಕೆಳಗಿಳಿಸ್ತೇನೆ, ಅದಕ್ಕೂ ಬನ್ನಿ. ನೋಡು, ಬನ್ನಿ. ನೀವು ಬಿಜೆಪಿ ಅವರಿಗೆ ಹೊಟ್ಟೆಗಿಚ್ಚು, ಅವರು ಅಪಪ್ರಚಾರ ಮಾಡೋದು ನಿಲ್ಲಿಸ್ತಾರೆ ಅಂದ್ರೆ ಅವರು ಕೊಟ್ಟಿಲ್ಲಲ್ಲ, ಅವರು ಸೋತಿದಾರಲ್ಲ. ನಾನು ಸವಾಲು ಹಾಕ್ತೇನೆ ಅಶೋಕ್ ಅವರಿಗೆ, ಒಪೋಸಿಷನ್ ಲೀಡರ್ಗೆ, ನೀವು ಹೇಳಬೇಕು ದೇಶದ ಜನತೆಗೆ, ರಾಜ್ಯದ ಜನತೆಗೆ, ಯಾಕೆ ನೀವು ಮೆಜಾರಿಟಿ ಪಡೆದುಕೊಳ್ಳಿಲ್ಲ. 400 ಪಾರ್ ಅಂತ ಹೇಳಿದ್ರು. ಪಾರ ಈಗ ನಮ್ಮ ಊರಲ್ಲಿ ಪಾರ್ ಅಂತ ಉಂಟಲ್ಲ, ತುಳುವಿನಲ್ಲಿ ಪಾರ ಇಲ್ಲ ಅಂದ್ರೆ ಬಲಿಪು. 400 ಪಾರ್ ಆಗಿದೆ ಈಗ ಬಲಿಪು. ಹೋಗಿ ಕೈಕಾಲು ಹಿಡಿಯುವ, ಮೊನ್ನೆ ವಿಡಿಯೋ ನೋಡಿದಿರಾ ಮೋದಿ ಅವರು ಕೈಕಾಲು ಹಿಡಿಯುವ ಸ್ಟೈಲು? ಕೈಯಿಂದ ಎಳೆದು ನಾನು ಕಾಲಿಗೆ ಬೀಳ್ತಾ ಇದ್ದಂತೆ. ಇದುವರೆಗೆ ಬಗ್ಗೆ ನೋಡ್ಲಿಲ್ಲ ಅವರು. ಈಗ ಯಾವ ರೀತಿ ಒಬ್ಬ ಏನು ಕರುಣೆ ಇಲ್ಲ, ಏನು ಕರುಣೆ ಅಂದ್ರೆ ಸಂಕಟ ಕಾಲಕ್ಕೆ ವೆಂಕಟರಮಣ ಅಂತ. ಕಾಲ ಬಂದಾಗ ಯಾರು ಹೇಗೆ ಬೇಕೋ ಹಾಗೆ ಮಾಡ್ತಾರೆ. ಅವರು 10 ವರ್ಷದ ರೂಲಿಂಗ್ ಅಲ್ಲಿ ಅವರು ಯಾವ ರೀತಿಯ ನೀತಿಯನ್ನು ಅಳವಡಿಸಿಕೊಂಡಿದ್ರು, ಆ ನೀತಿಗೆ ಇನ್ನೊಬ್ಬಂತ ಕೇಳಿ ಆಡಳಿತ ಮಾಡುವ ಮಟ್ಟಕ್ಕೆ ಬಂದದ್ದು ಅವರ ಆಡಳಿತಕ್ಕೆ ಸೂಟ್ ಆಗುವುದಿಲ್ಲ. ಬಿಕಾಸ್ ಎಸ್ ರೂಲ್ ಆಟೋಕ್ರಟಿಕಲಿ. ಅವರು ಯಾವಾಗ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಅಂತ ಗೊತ್ತಿರಲಿಲ್ಲ, ಯಾವ ಸಬ್ಜೆಕ್ಟ್ ಕ್ಯಾಬಿನೆಟ್ ಅಲ್ಲಿ ಇರ್ತದೆ ಅಂತ ಗೊತ್ತಿರಲಿಲ್ಲ, ಯಾರು ಕ್ಯಾಬಿನೆಟ್ ಮಂತ್ರಿ ಅಂತ ಗೊತ್ತಿರಲಿಲ್ಲ. ಈಗ ಅವನ ಹತ್ರ ಕೇಳ್ಬೇಕಲ್ಲಪ್ಪ, ನೀನು ಮಂತ್ರಿಯ ಬಾಪ, ಕುಮಾರಸ್ವಾಮಿ ನೀನು ಬಾಪ, ನೀನು ಒರಿಸ್ಸಾದಲ್ಲಿ ಇನ್ಯಾರು ಒಬ್ಬ ಇದ್ರೆ ಅವನನ್ನು ನೀನು ಬಾಪ ಹೇಳ್ಬೇಕಲ್ಲ, ಅದು ಸೂಟ್ ಆಗುತ್ತದೆ.